ಈಗ ಜನ ಎಲ್ಲ ಅಲರ್ಟ್ ಆಗಿದ್ದಾರೆ. ಮನೆ ಮನೆಗೆ ಬಂದು ಪ್ರತಿ ಮನೆಯಿಂದಲೂ ಕೂಡ ಅವರು ತಲೆಗಳನ್ನು ಲೆಕ್ಕ ಹಾಕಿ, ಅವರ ಜಾತಿಯನ್ನು ಲೆಕ್ಕ ಹಾಕಿ, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಲೆಕ್ಕ ಹಾಕಲಿಲ್ಲ ಅಂತಂದರೆ ಮತ್ತು ಈ ಒಂದು ಅವ್ರು ಕೊಡುವಂಥ ವರದಿ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿ ಆಗ್ತವೆ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹೀಗಿರುವಾಗ ನೀವು ಯಾವುದೋ ಒಂದು ಮತ್ತೆ ತೇಪೆ ಹಾಕುವಂಥ ವರದಿನ ಮಾಡಲಿಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರ ಹೇಗೋ ಮಾಡ್ತಾಯಿದೆ ಅಲ್ಲಿವರೆಗೂ ನೀವು ಕಾಯಿರಿ. ಯಾಕೆಂದರೆ ಇಷ್ಟು ವರದಿನ SECC ಡೇಟಾನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಯಾರಿಗೆ ಪಕ್ಕಾ ಮನೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಕೆಲವ್ರಿಗೆ ಸೈಟೇ ಇರಲ್ಲ, ಸೈಟು ಇಲ್ಲ ಮನೆಯೂ ಇಲ್ಲ ಅಂತ ತಿಳ್ಕೊಳ್ಳಿ. ಕೆಲವ್ರಿಗೆ ಸೈಟ್ ಇದೆ ಮನೆ ಇದೆ, ಸೈಟು ಇಲ್ಲ ಮನೆ ಇಲ್ಲ ಅಂದವ್ರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಾಗನೂ ಕೊಡಬೇಕು, ಮನೆಯೂ ಕಟ್ಟಿಸ್ಕೊಡ್ಬೇಕು. ಜಾಗ ಇದ್ದವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಾದ್ರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ SC ST ಜನಾಂಗದವರಿಗೆ 2 ಲಕ್ಷ ಕೊಡ್ತಾರೆ, ಜನರಲ್ ಕ್ಯಾಟಗರಿವರಿಗೆ 1,20,000 ಕೊಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ 1,50,000 ರೂಪಾಯಿ ಕೊಡ್ತದೆ. ಹಾಗೆ ಯಾರ ಮನೆಯಲ್ಲಿ ಗ್ಯಾಸ್ ಇಲ್ಲ ಅವರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸನ್ನು ಕೊಡ್ತಾರೆ. ಯಾರ ಮನೆಯಲ್ಲಿ ಇನ್ನೂ ಕೂಡ ಆರೋಗ್ಯ ವಿಮೆ ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ವಿಮೆ ಕಾರ್ಡನ್ನು, ನಮ್ಮ ಆಯುಷ್ಮಾನ್ ಭಾರತನ ಕಾರ್ಡನ್ನು ಕೊಡ್ತಾರೆ. ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಸೂಕ್ತವಾದ ಫಲಾನುಭವಿಗಳಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಡೇಟಾವನ್ನು ಕಲೆಕ್ಟ್ ಮಾಡೋದು. ಇದರಲ್ಲಿ ರಾಜಕೀಯವಾಗಿ ನಾವು ಯಾರು ಬಲಾಢ್ಯರು, ಯಾರ್ದು ಸಂಖ್ಯಾಬಲ ಜಾಸ್ತಿ ಇದೆ ಅಂತ ತೋರಿಸೋದಕ್ಕಲ್ಲ ಸರ್ ಇದು ಮಾಡಿರೋದು. ನೀವು ಬರೀ ಸಮಾಜವಾದದ ಬಗ್ಗೆ ಮಾತಾಡ್ತಾನೆ ಇರ್ತೀರಿ ಯಾವಾಗಲೂ ಕೂಡ. ಈ ಒಂದು SECC ಡೇಟಾವನ್ನು ಕಲೆಕ್ಟ್ ಮಾಡುವ ಹಿಂದಿರುವಂತಹ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಕೇಂದ್ರ ಸರ್ಕಾರ ಮಾಡುತ್ತೆ. ಮತ್ತು ಇಷ್ಟೂ ಕೂಡ ಅಫಿರ್ಮೇಟಿವ್ ಆ್ಯಕ್ಷನ್ಸ್ ಅಥವಾ ಸಶಕ್ತೀಕರಣ ಯೋಜನೆಗಳೇನಿದೆ ಅದನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಡಿ.